ಎಲ್ಲರೂ ನಮಸ್ಕಾರ. ಇವತ್ತು ನನ್ನ ತೋಟವನ್ನು ತೋರಿಸ್ತಿದ್ದೇನೆ ನಿಮಗೆ. ಇದು ಅಡಿಕೆ ತೋಟ. ಸೊ ಈಗ ನೀವು ನೋಡಿದಾಗೆ ಇದೆಲ್ಲ ಸಣ್ಣ ಸಣ್ಣ ಇದೆ, ಇನ್ನೂ ಬೆಳಿಬೇಕಾಗ್ತದೆ. ಅದಕ್ಕೆ ಇನ್ನೂ ಅಡಿಕೆ ಆಗಲಿಲ್ಲ. ಸೊ ಇಷ್ಟು ನಾವು ತುಂಬ ನೆಟ್ಟಿದ್ದೇವೆ, ಅದು ಸ್ವಲ್ಪ ತಿಂಗಳಷ್ಟೇ ಆಗಿದೆ, ಇನ್ನೂ ಬೆಳಿಬೇಕಾಗ್ತದೆ. ನಾನು ನಿಮಗೆ ಈಗ ಬೆಳೆದಿದ್ದ ಮರದ ತೋರಿಸ್ತೇನೆ, ಅಡಿಕೆ ಹೇಗೆ ಬೆಳೀತೇಳಿ. ಸೊ ಇದು ಈಗ ನೋಡ್ತಿದ್ದೀರಲ್ಲ, ಇದನ್ನು ಇಂಗಾರ ಅಂತ ನಾವು ಹೇಳ್ತೀವಿ. ಅದ್ರ ಒಳಗೆ ಅದು ಬೆಳೀತದೆ, ಆ ಎಲೆ ಹೊರಗಿದ್ದದ್ದು ಬೀಳ್ತದೆ. ಬಿದ್ದಾಗ ಹೀಗೆ ಎಲ್ಲೋ ಕಾಣ್ತದೆ ನಿಮಗೆ, ಅಲ್ಲಿ ಎಲ್ಲೋ ಮೇಲೆ ಕಾಣ್ತಿದೆಯಲ್ಲ, ಸೊ ಅದು ಎಲ್ಲೋ ಅದರೊಳಗೆ ಸಣ್ಣ ಸಣ್ಣ ಸೀಡ್ಸ್ ಆಗಿ ಬೆಳೀತದೆ ನೋಡಿ. ಅಂತ ಅಲ್ಲಿ ಒಳಗೆ ಅಡಿಕೆ ಸಣ್ಣ ಅಡಿಕೆ ಆಗಿಬಿಟ್ಟಿದೆ. ಇನ್ನೊಂದು ವೀಡಿಯೋಲ್ಲಿ ತೋರಿಸ್ತೀನಿ ನಾನು. ಈ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಬೆಳೀತಿದೆ. ಸೊ ಆಲ್ಮೋಸ್ಟ್ ಅರ್ಧಕ್ಕಿಂತ ಅರ್ಧ ಏನಿರ್ತದೆ ಅಲ್ಲಿ ಅಡಿಕೆ ಸಣ್ಣದು ಅದೆಲ್ಲ ಬೀಳ್ತದೆ ಕಡೆಗೆ. ಬಟ್ ಯಾವುದು ಗ್ರಿಪ್ ಹಿಡಿತದೆ ಅದು ಅಷ್ಟೇ ಬೆಳೆಯೋದು. ಸೊ ಈ ಸಣ್ಣದು ಏನೆಲ್ಲ ಆಗಿದೆ ಅದು ಕೆಲವುದೆಲ್ಲ ಬೀಳುವ ಚಾನ್ಸಸ್ ಇದೆ. ಇಲ್ಲಿ ನೋಡಿ, ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ ಅಡಿಕೆ ಇದು. ನಿಮಗೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಕಾಣ್ತದೆ ನೋಡಿ. ಇದರದ್ದು ನೆಕ್ಸ್ಟ್ ಸ್ಟೇಜ್ ಇನ್ನೊಂದು ಸ್ವಲ್ಪ ದೊಡ್ಡ ಆಗ್ತದೆ. ಅವು ಗ್ರೀನ್ ಸಣ್ಣದಂಗೆ ಇರ್ತದೆ, ಹಸಿರಾಗಿ. ಸೊ ಈ ವೇಟ್ ಮಾಡಿ, ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿದಂಗೆ ನಿಮಗೆ ಹೀಗೆ ಕಾಣ್ತಿದೆಯಲ್ಲ, ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಸೊ ಈಗ ಒಂದು 10 ಸೀಡ್ ಇದ್ದರೆ ಅಡಿಕೆ, ಹಂಗೆ ಅಡಿಕೆ